ಆತ್ಮೀಯ ಸ್ನೇಹಿತರಿಗೆ, ಎಲ್ಲ ಶರಣ ಸಾಹಿತ್ಯದ ಪ್ರೇಮಿಗಳಿಗೆ ಚಟ್ಟಳ್ಳಿ ಮಹೇಶ್ ಮಾಡ್ತಕ್ಕಂಥ ನಮನಗಳು. ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ, ಈ ಕರ್ನಾಟಕದ ನೆಲದಲ್ಲಿ 12ನೇ ಶತಮಾನದಲ್ಲೇ ಒಂದು ಅದ್ಭುತವಾದಂಥ ಧ್ರುವಧಾರಿ ಜನ್ಮ ತಾಳಿತು. ಅದೇ ಶರಣೆ ಅಕ್ಕಮಹಾದೇವಿ. ಅವ್ರ ಜಯಂತಿ ನಿನ್ನೆ. ಸ್ನೇಹಿತರ ಒತ್ತಾಸೆ ಫಲವಾಗಿ ಆ ಅಕ್ಕಮಹಾದೇವಿ ಜಯಂತಿಯ ಪ್ರಯುಕ್ತ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ, ಈ ಅಕ್ಕನ ಶ್ರೇಷ್ಠತನದ ಬಗ್ಗೆ, ಅಕ್ಕನ ವಿದ್ವತ್ತಿನ ಬಗ್ಗೆ, ಅಕ್ಕನ ವೈರಾಗ್ಯತ್ವದ ಬಗ್ಗೆ, ಅಕ್ಕ ಆಧ್ಯಾತ್ಮಿಕವಾಗಿ ಪಡೆದಂಥ ಸಾಕ್ಷಾತ್ಕಾರದ ಬಗ್ಗೆ ಸುಮ್ಮನೆ ಯೋಚನೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಕ್ಕಮಹಾದೇವಿ ಈ ವಚನಗಳ ಮುಖೇನ ಪ್ರಾಯಶಃ ಅಕ್ಕಮಹಾದೇವಿಗೆ ಒಂದು ನುಡಿನಮನವನ್ನು, ವಚನ ನಮನವನ್ನು ಸಲ್ಲಿಸ್ಬೋದು ಅಂತಕ್ಕಂಥ ಸದಾಶಯದಿಂದ ಈ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇದ್ದೀನಿ ಬಂಧುಗಳೇ. ನಿಮಗೆ ಗೊತ್ತಿದೆ, ಪ್ರಾಯಶಃ ಅಲೌಕಿಕ ಸತ್ಯದ ಸಾಕ್ಷಾತ್ಕಾರವನ್ನು, ಆಧ್ಯಾತ್ಮಿಕ ಶಕ್ತಿಯ ಬಲವನ್ನು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಪಡೆದಂಥ ಆ ವೈರಾಗ್ಯ ನಿಧಿ ಒಡತಿಯಾಗಿರ್ತಕ್ಕಂಥ ಅಕ್ಕಮಹಾದೇವಿ ಬಗ್ಗೆ ನಾವೆಲ್ಲ ಹೇಳ್ತಕ್ಕಂಥದ್ದಲ್ಲ. ಪ್ರಾಯಶಃ ಶೂನ್ಯ ಸಿಂಹಾಸನದ ಅಧಿಪತಿಯಾಗಿರ್ತಕ್ಕಂಥ ಅನುಭವ ಮಂಟಪದ ಅಧಿಪತಿಯಾಗಿರ್ತ ಅಲ್ಲಮಪ್ರಭು ಆದಿಯಾಗಿ, ಜ್ಞಾನಾನುಭವಿ ಚನ್ನಬಸವಣ್ಣ ಆದಿಯಾಗಿ, ಬಸವಣ್ಣವರು ಆದಿಯಾಗಿ ಅಕ್ಕನ ಪಾದಕ್ಕೆ ನಮೋ ನಮಃ ಅಂತಾರೆ. ಅಂದರೆ ಅಕ್ಕನ ಶ್ರೇಷ್ಠತೆ ಅಂತಕ್ಕಂಥದ್ದು, ಅಕ್ಕನ ಒಂದು ಘನತೆ ಅಂತಕ್ಕಂಥದ್ದು ಯಾವ ಮಟ್ಟಕ್ಕಿತ್ತು ಅಂತಕ್ಕಂಥದ್ದು ಈ ಮುಖೇನ ಗೊತ್ತಾಗುತ್ತೆ ಅಂತೇಳಿ ಚನ್ನಬಸವಣ್ಣವರು ಒಂದು ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆದ್ಯರ 60 ವಚನಕ್ಕೆ ಡಣ್ಣಾಯಕರ 20 ವಚನ, ಡಣ್ಣಾಯಕರ 20 ವಚನಕ್ಕೆ ಅಲ್ಲಮಪ್ರಭುವಿನ 10 ವಚನ, ಅಲ್ಲಮಪ್ರಭುವಿನ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಮಹಾದೇವಿ ಅಕ್ಕನ 1 ವಚನ ನಿರ್ವಚನ ಕಾಣ ಅಂತೇಳಿ. ಪ್ರಾಯಶಃ ಅಕ್ಕಮಹಾದೇವಿ ಬರೆದಿರ್ತಕ್ಕಂಥ, ಹೇಳಿರ್ತಕ್ಕಂಥ ಬದುಕು ಬರಹದಲ್ಲಿ ಎಂಥ ಒಂದು ಅಂತಃಸತ್ವ ಇದೆ ಅನ್ನಲಿಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಬೇಕೆ, ಇದಕ್ಕಿಂತ ದೊಡ್ಡ ದೃಢೀಕರಣ ಬೇಕೆ ಅಂತಕ್ಕಂಥದ್ದು ಪ್ರಾಯಶಃ ನೀವು ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾದಂಥ ಸಂಗತಿ ಅಂತೇಳಿ. ನೋಡಿ, ಹಿರಿತನದ ಬಗ್ಗೆ ತುಂಬ ಮಾತಾಡ್ತೀವಿ. ಪ್ರಾಯಶಃ ಇಡೀ ಅನುಭವ ಮಂಟಪದಲ್ಲಿ, ಶರಣ ಸಂಕುಲದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಆ ಯುವತಿ ಪ್ರಾಯಶಃ ಆ ಎಲ್ಲ ಹಿರಿಯರ ಪ್ರಶಂಸೆಗೆ ಪಾತ್ರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಹಿರಿತನವನ್ನು, ದೊಡ್ಡತನವನ್ನು ಗುರುತಿಸಲಿಕ್ಕೆ ವಯಸ್ಸು ಮಾನದಂಡವಲ್ಲ. ಅದು ಪ್ರಾಯಶಃ 12ನೇ ಶತಮಾನದಲ್ಲಿ ಇಂಥ ಒಂದು ಕಾನ್ಸೆಪ್ಟ್, ಪರಿಕಲ್ಪನೆ ಜಾಗೃತವಾಗುತ್ತಲ್ಲ. ಕೇವಲ ವಯಸ್ಸಿನ ಆಧಾರದ ಮೇಲೆ ಅವ್ರಿಗೆ ಹಿರಿತನದ ಪಟ್ಟ ಕೊಡೋದಲ್ಲ. ಇವತ್ತು ಕೂಡ ತಮಗೆಲ್ಲ ಗೊತ್ತಿದೆ, ಲೋಕಾರೂಢಿಯಾಗಿ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ಮಾತಾಡ್ತಿರ್ತಾರಣ್ಣ, ಅವನು ವಯಸ್ಸಾಗಿರ್ಬೋದು ಕಾರಣ, ಆದರೂ ತುಂಬ ಹುಡುಗಾಟಿಕೆ, ಸಣ್ಣ ಬುದ್ಧಿ ಅಂತಾರೆ. ಅದೇ ಚಿಕ್ಕ ವಯಸ್ಸಿನಾದ್ರೂ ವಯಸ್ಸು ಚಿಕ್ಕದಾಗಿರ್ಬೋದು, ತುಂಬ ತೂಕ ಕಾರಣ, ತುಂಬ ದೊಡ್ಡ ಮಾತು, ತುಂಬ ದೊಡ್ಡ ಮನುಷ್ಯ ಅಂತಾರಲ್ಲ. ಪ್ರಾಯಶಃ ಅವ್ರ ಘನತೆಯ ಆಧಾರದ ಮೇಲೆ, ಅವ್ರ ಅಂತಃಸತ್ವದ ಆಧಾರದ ಮೇಲೆ ಅವ್ರಿಗೆ ಪಟ್ಟ ಸಿಗಬೇಕು ಅಂತಕ್ಕಂಥ ಕಲ್ಪನೆ ಅವತ್ತಿನ ಕಾಲದಲ್ಲಿ ಜಾಗೃತವಾಗಿ ಚನ್ನಬಸವಣ್ಣವ್ರ ಅಕ್ಕನ ಬಗ್ಗೆನೇ ಒಂದು ವಚನ ಬರ್ತಾರಲ್ಲ. ಅಜಕೋಟಿ ಕಲ್ಪ ವರ್ಷದವರೆಲ್ಲ ಹಿರಿಯರೇ, ಹುತ್ತೀರಿ ಬೆತ್ತ ಬೆರೆತ ತಪಸ್ವಿಗಳೆಲ್ಲರೂ ಹಿರಿಯರೇ, ತಲೆ ನಡುಗಿ ಗುಡುಗೂರಿ ಅಜ್ಞಾನ ಹೆಚ್ಚಿ ಮತಿಕೆಟ್ಟು 1 ನಾಡು ಹೋಗಿ 9 ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ಇಂಥರೆಲ್ಲ ಹಿರಿಯರು ಅಂತ ಅನ್ಲಿಕ್ಕಾಗತ್ತಾ? ಹಾಗೆ ಈ ಹಿರಿದು ಕಿರಿದೆಂಬ ಭೇದವ ಮರೆತು ಪ್ರಾಯಶಃ ಭಾವದಲ್ಲಿ ನಿಂತಿರ್ತಕ್ಕಂಥ ಆ ಹಿರಿತನ ಅಂತಕ್ಕಂಥದ್ದು ನಮ್ಮ ಶರಣೆಯ ಅಕ್ಕಮಹಾದೇವಿ ಹಿಂಗಾಯಿತು ಕಾಣ ಕೂಡಲ ಚನ್ನ ಸಂಗಮದೇವ ಅಂತೇಳಿ ಈ ಅಕ್ಕಮಹಾದೇವಿಗೆ ಸಿಗ್ಬೋದಾದಂಥ, ದೊರಿಬೋದಂಥ ಹಿರಿತನದ ಪಟ್ಟವನ್ನು ಈ ವಚನದ ಮುಖೇನ ನಮ್ಮ ಚನ್ನಬಸವಣ್ಣ ಕಟ್ಟಿಕೊಡ್ತಾರೆ. ಅಂದರೆ ಎಂಥ ಒಂದು ಶ್ರೇಷ್ಠವಾದಂಥ ಒಂದು ವಿಚಾರಧಾರೆ, ಶ್ರೇಷ್ಠವಾದಂಥ ಶಕ್ತಿ ಅಕ್ಕಮಹಾದೇವಿಗಿತ್ತು ಅಂತಕ್ಕಂಥದ್ದು ಇದೆಯಲ್ಲ, ಇದು ಈ ಮುಖೇನ ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಪ್ರಾಯಶಃ ನನಗೆ ಆಶ್ಚರ್ಯವಾಗ್ತಕ್ಕಂಥ ಸಂಗತಿ ಅಂದರೆ, ಇವತ್ತಿನ ದಿನಮಾನದಲ್ಲಿ ಇಡೀ ಒಂದು ರೀತಿ ಗ್ಲೋಬಲ್ ಟೆಂಪ್ರೇಚರ್, ಜಗತ್ತೇ ಒಂದು ರೀತಿ ಭೂಮಂಡಲವು ಅತಿ ಉರಿತಾ ಇರತಕ್ಕಂಥ ಸಂದರ್ಭದಲ್ಲಿ ಪರಿಸರದ ಕಾಳಜಿ ಅಕ್ಕಮಹಾದೇವಿಗೆ ಇದ್ದಂಥ ಬಗೆ ಇದೆಯಲ್ಲ. ಪ್ರಾಯಶಃ ಅಕ್ಕಮಹಾದೇವಿ ಜಯಂತಿ ದಿನ ಈ ದಿಸೆಯಲ್ಲಿ ನಾವು ಯೋಚನೆ ಮಾಡ್ತಾ ಒಂದು ಸಣ್ಣ ಪ್ರಮಾಣದ ಪರಿಸರ ಪ್ರೀತಿಯನ್ನು ಗಳಿಸಿದ್ದೇ ಆಗ ಸುಮ್ಮನೆ ಗಮನಿಸ್ತೇವೆ. ಅಕ್ಕಮಹಾದೇವಿ ಪ್ರತಿ ವಚನದಲ್ಲೂ ಕೂಡ ಪರಿಸರದ ಜೊತೆ ಮಾತಾಡ್ತಾರೆ, ಎಲ್ಲ ಪ್ರಾಣಿ ಪಕ್ಷಿಗಳ ಜೊತೆ ಮಾತಾಡ್ತಾರೆ. ಅವ್ರಿಗಿದ್ದಂಥ ಒಂದು ರೀತಿ ಭಾವತೀವ್ರತೆಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ಅಂತೇಳಿ ಚನ್ನಮಲ್ಲಿಕಾರ್ಜುನ ಹುಡುಕ್ತಕ್ಕಂಥ ಬರದಲ್ಲಿ ಅಕ್ಕಮಹಾದೇವಿ ಕೇಳ್ತಕ್ಕಂಥದ್ದು, ಆ ಅಡ್ರೆಸ್ಸನ್ನು ಕೇಳ್ತಕ್ಕಂಥದ್ದು ಯಾರು ಮನುಷ್ಯನ ಕೇಳಲ್ಲ ಅಂತೇಳಿ. ಗಿಳಿ ಸಂಕುಲವೇ, ಮಾಮರವೇ, ಕೋಗಿಲೆಯೇ, ಬೆಳದಿಂಗಳೇ ಎನ್ನ ಚನ್ನಮಲ್ಲಿಕಾರ್ಜುನ ಕಂಡರೆ ನನಗೆ ತೋರಿರ ಅಂತಕ್ಕಂಥ ಆ ನಿವೇದನೆ ಇದೆಯಲ್ಲ, ಪ್ರಾಯಶಃ ಅವರಿಗೆ ಆ ಪ್ರಾಣಿ ಸಂಕಲದ ಮೇಲೆ, ಇಡೀ ಪರಿಸರದಲ್ಲಿದ್ದಂಥ ಒಂದು ಭಾವ ತೀವ್ರತೆಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ಅಂತೇಳಿ. ಚಿಲಿಮಿಲಿ ಓದುವ ಗಿಳಿಗಳಿರ, ಸ್ವರ ಎತ್ತಿ ಪಾಡುವ ಕೋಗಿಲೆಗಳಿರ, ಎರಗಿ ಬಂದಾಡುವ ದುಂಬಿಗಳಿರ, ಎಷ್ಟು ಮಟ್ಟಿಗೆ ಹೇಳ್ತಾರೆ, ಗಿರಿಗುಹೆಗಳಾಡುವ ನವಿಲುಗಳಿರ, ಒಳಗಡಲಾಡುವ ಹಂಸಗಳಿರ, ನೀವು ಕಂಡಿರ ಎನ್ನ ಚನ್ನಮಲ್ಲಿಕಾರ್ಜುನ ಕಂಡಿರ ಅಂತೇಳಿ. ಪ್ರಾಯಶಃ ಎಲ್ಲವೂ ನೋಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಕ್ಕನಿಗಿದ್ದಂಥ ಆ ಭಾವತೀವ್ರತೆ, ನಿಸರ್ಗದ ಪ್ರೀತಿ ಎಷ್ಟು ಸೊಗಸಾಗಿತ್ತು ಅಂತಕ್ಕಂಥ ಚಿಂತನೆಯನ್ನು ಮಾಡ್ತಾ ಆ ನಿಟ್ಟಿನಲ್ಲೂ ಕೂಡ ನಾವೊಂದು ಆ ಸಣ್ಣ ಪ್ರಮಾಣದ ಪರಿಸರ ಪ್ರೀತಿಯನ್ನು ಬೆಳೆಸಬೇಕಾದಂಥ ಅಗತ್ಯತೆ ಈ ಅಕ್ಕಮಹಾದೇವಿ ಜಯಂತಿ ದಿನ ಆಗಬೇಕಾಗಿದೆ ಅಂತಕ್ಕಂಥ ಸತ್ಯವನ್ನು ಹೇಳ್ತಾ, ಇನ್ನೊಂದು ಕುತೂಹಲದ ವಚನ ತಾವೆಲ್ಲ ಕೇಳಿರ್ತಕ್ಕಂಥದ್ದೇ. ಇವತ್ತಿನ ದಿನಮಾನದಲ್ಲಿ ಈ ಕೋಪ ಅಂತಕ್ಕಂಥದ್ದು ಒಂದು ಮಾಯೆ ಅಂತೇಳಿ ಅನೇಕ ವಚನಕಾರರು ಇದನ್ನು ನಂಬ್ತಾರೆ. ಅದು ಕೋಪವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ದಿನನಿತ್ಯದ ನಿದರ್ಶನಗಳನ್ನೇ ನಮಗೆ ಒಂದು ಸಾಕ್ಷಿಯಾಗಿ ಕೊಡ್ತಾ ಒಂದು ವಚನ ಕಟ್ಟಿಕೊಡ್ತಾರೆ ಅಕ್ಕಮಹಾದೇವಿ. ಪ್ರಾಯಶಃ ಜಯಂತಿ ದಿನ ಇದು ಸೂಕ್ತವಾದಂಥ ಕಾಲ ಅಂತೇಳಿ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಚನವೇ. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತೆಯೇ, ಸಮುದ್ರದ ತಡಿಯಲೊಂದು ಮನೆ ಮಾಡಿ ತೊರೆಗಳಿಗೆ ಅಂಜಿದೊಡೆಯಂತೆಯೇ, ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತೆಯೇ ಅಂತೇಳಿ
ಎಲ್ಲ ಲೋಕದ ಉದಾಹರಣೆಗಳನ್ನೇ ನಮಗೆ ನಿದರ್ಶನವಾಗಿ ಕೊಡ್ತಾ ಒಂದು ಸತ್ಯದ ದರ್ಶನ ಮಾಡಿಸ್ತಾರೆ. ಕಡೆಗೆ ಯಾವುದು ಅಂದರೆ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತೇಳಿ. ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ, ಇಂಗ್ಲೀಷಲ್ಲಿ ಒಂದು ಮಾತಿದೆ, ಏನದು, ಅವಾಯ್ಡ್ ಆ್ಯಂಗರ್ ಬಿಕಾಸ್ ಜಸ್ಟ್ ಇಟ್ ಈಸ್ ಒನ್ ಲೆಟರ್ ಅವೇ ಫ್ರಮ್ ಡೇಂಜರ್ ಅಂತೇಳಿ. ಆ್ಯಂಗರ್ಗೂ ಡೇಂಜರ್ಗೂ ಒಂದೇ ಲೆಟರ್ ವ್ಯತ್ಯಾಸ. ಆದರೆ ಆ ಕೋಪ ಅಂತಕ್ಕಂಥದ್ದು ಇದೆಯಲ್ಲ, ಅದು ಅಪಾಯಕ್ಕೆ ನಾಂದಿ ಅಂತೇಳಿ. ಆ ಕಾರಣಕ್ಕೋಸ್ಕರ ಆ ಅಪಾಯವನ್ನು ತಂದುಕೊಳ್ಬಾರ್ದು ಅಂತಕ್ಕಂಥ ಉಪಾಯವನ್ನು ಅಕ್ಕಮಹಾದೇವಿ ಈ ವಚನದಲ್ಲಿ ಎಷ್ಟು ಸೊಗಸಾಗಿ ಹೇಳಿದಾಳೆ ಅಂದರೆ, ಈ ಲೋಕ ಅಂತಕ್ಕಂಥದ್ದು ಜಂಜಡಗಳು, ನೋವು ನಲಿವುಗಳ ಸಂತೆ, ಅದು ಅವುಗಳ ಮಿಶ್ರಣ. ಆ ಕಾರಣಕ್ಕಾಗಿ ನಾವೊಂದು ಸ್ಥಿತಪ್ರಜ್ಞರಾಗಿ ಆ ಕೋಪವನ್ನು ಮೀರ್ತಕ್ಕಂಥದ್ದು ಇದೆಯಲ್ಲ, ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದಂಥ ದಾನ ಯಾವ ದಾನ ಅಂದರೆ ಸಮಾಧಾನ ಅಂತಾರೆ. ಆ ಸಮಾಧಾನದ ಬಗ್ಗೆ 12ನೇ ಶತಮಾನದಲ್ಲಿ ಅಂತ ಉದಾತ್ತವಾದಂಥ ನೀತಿವಾಕ್ಯವನ್ನು ಅಕ್ಕಮಹಾದೇವಿ ತಮ್ಮ ಎದುರಿಗೆ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ನಮ್ಮೆಲ್ಲ ಅಂಥ ಲೋಕನೀತಿಯನ್ನು ಬಿಟ್ಟು ಹೋಗಿದ್ದಾರೆ. ಅಂದರೆ ಪ್ರಾಯಶಃ ಅಕ್ಕನ ಹುಣ್ಣಿಮೆಯ ದಿನ ಇವತ್ತೊಂದು ಬೆಳದಿಂಗಳಿದ್ದಾಗೆ ಅಂತೇಳಿ, ಒಂದು ಬೆಳದಿಂಗಳ ಬೆಳಕು ನೋಡ ಅಂತಾರಲ್ಲ, ಆ ರೀತಿ ಅಕ್ಕಮಹಾದೇವಿ ಇಡೀ ಬದುಕು ಬರಹ ಅದ್ಭುತವಾದಂಥ ಒಂದು ಸತ್ಯದ ದರ್ಶನ, ಅದ್ಭುತವಾದಂಥ ಲೋಕನೀತಿ, ಅದ್ಭುತವಾದಂಥ ಸಾರ್ವತ್ರಿಕವಾದಂಥ ಉಪದೇಶ. ಈ ಅಕ್ಕನ ಹುಣ್ಣಿಮೆಯ ದಿನ ಇಂಥ ಒಂದು ನುಡಿಕಾಣಿಕೆಯನ್ನು ನಾನು ಅಕ್ಕನಿಗೆ ಆ ನುಡಿ ನಮನದ ಮುಖೇನ ಸಮರ್ಪಣೆ ಮಾಡುತ್ತಾ, ಈ ಅಕ್ಕನ ಬದುಕು ಬರಹ ನಮ್ಮೆಲ್ಲರ ಬದುಕಿಗೆ, ಲೋಕದ ಹಿತಕ್ಕೆ ಒಂದು ಸ್ಫೂರ್ತಿದಾಯಕವಾದಂಥ ಪ್ರೇರಣೆ ನೀಡಲಿ ಅಂತಕ್ಕಂಥ ಆಶಯದೊಂದಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಅಕ್ಕನ ಹುಣ್ಣಿಮೆಯ ಈ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಕೇಳಿದಂಥ, ನೋಡಿದಂಥ, ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರಣಾಮಗಳು, ಶರಣಾರ್ಥಿಗಳು.